ಕೆಲವು ವಚನಗಳ ಬಗ್ಗೆ ತಿಳ್ಕೊಳ್ಳೋಣ. ಎಂತ ಅದ್ಭುತವಾದ ವಚನಗಳಂದ್ರೆ ಅಪಾರವಾದ ಜ್ಞಾನ ಇದೆ ಆ ವಚನಗಳಲ್ಲಿ. ನಾನು ನಿನ್ನೆ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಏನೋ ಪತ್ರಿ ಸರ್ ವಿಡಿಯೋ ನೋಡ್ಬೇಕಾದ್ರೆ ಸಿಕ್ತು. ಎರಡು ವಚನಗಳು ಸಿಕ್ಕು. ಎಷ್ಟು ಡೆಪ್ತ್ ಇದೆ ಅದು ಕರೆಕ್ಟ್ ಆಗಿ ಆ ಟೈಮಿಗೆ ಏನ್ ಬೇಕು ಅದು ಸಿಕ್ತು. ನೋಡಿ, ನಿನ್ನೆ ನಮ್ಗೆ ಪತ್ರಿ ಸರ್ 2 ವರ್ಷ ಆಯ್ತು ಅವ್ರ ದೇಹ ಬಿಟ್ಟು. ಹ್ಮ್ ಸ್ಮೃತಿ ಸ್ಮರಣೋತ್ಸವ ಮಾಡ್ಕೊಂಡ್ಬಿಟ್ಟು ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು, ದೇಹ ನಾನಲ್ಲ, ನನಗೆ ಸಾವಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಒಂದು ಈ ವಚನಗಳು ಇವೇ ಹೇಳುತ್ತೆ. ಇನ್ನೊಂದು ವಚನ, ನಿನ್ನ ಆತ್ಮ ಜೊತೆ ಒಂದಾಗು ಅಂತ ಹೇಳುತ್ತೆ. ಅವ್ರು ಎಷ್ಟು ಡೀಟೇಲ್ಡ್ ಆಗಿ ಎಷ್ಟು ಅದ್ಭುತವಾಗಿ ಹೇಳಿದಾರೆ ಅಂದ್ರೆ ಎಕ್ಸಲೆಂಟ್. ಅದು ಎರಡೆರಡು ವಚನಗಳು ತುಂಬಾ ನನಗೆ ಆನಂದ ಆಗೋಯ್ತು ಆ ವಚನಗಳು ಕೇಳಿ. ಫಸ್ಟ್ ವಚನ ಮಾಸ್ಟರ್ಸ್, ಐವರ ಸಂಘದಿಂದ ಬಂದೆ ನೋಡಯ್ಯ, ಐವರ ಸಂಘದಿಂದ ನಿಂದೆ ನೋಡಯ್ಯ. ಈ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು, ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದೆನೆಲ್ಲ. ಗುಹೇಶ್ವರನೆಂಬ ನಿತ್ಯ ನಿರಂಜನ ರುಹು ಇಲ್ಲದ ಘನವ ಕಂಡಯ್ಯ ಅಂತ. ಮಾಸ್ಟರ್ಸ್ ನೋಡಿ, ಐವರ ಸಂಘದಿಂದ ಬಂದೆ ನೋಡಯ್ಯ. ಐವರ ಅಂದ್ರೆ ಯಾರು ಹೇಳಿ? ಪಂಚಭೂತಗಳು. ಐವರ ಸಂಘದಿಂದ ಬಂದೆ ನೋಡಯ್ಯ. ಈ ದೇಹ ಹೇಗೆ ರೆಡಿ ಆಗಿದೆ? ಈ ಪಂಚಭೂತಗಳಿಂದ ರೆಡಿ ಆಗಿದೆ. ಪಂಚಭೂತಗಳು ಗೊತ್ತಲ್ಲ, ಗಾಳಿ, ನೀರು, ಅಗ್ನಿ, ಜಲವಾಯು. ಇವು 5 ಪಂಚಭೂತಗಳಿಂದ ಈ ದೇಹ ರೆಡಿ ಆಗಿದೆ. ಆ ದೇಹದಲ್ಲಿ ನಾವು, ಈ ಆತ್ಮ ಬಂದಿದೆ ತಾಯಿ ಗರ್ಭದಲ್ಲಿ. 4 ತಿಂಗಳಿಗೆ ಆತ್ಮ ಎಂಟ್ರಿ ಆಗುತ್ತೆ ತಾಯಿ ಗರ್ಭದಲ್ಲಿ, ಅಲ್ವಾ? ಸೊ ಅವಾಗ ಪಂಚಭೂತಗಳು ಸೃಷ್ಟಿ ಆಗುತ್ತೆ. ಈ ಆತ್ಮಕ್ಕೆ ಪಂಚಭೂತಗಳು ಒಂದು ರೆಡಿ ಇರುತ್ತೆ, ಅಲ್ಲೋಗಿ ಆತ್ಮ ಸೇರುತ್ತೆ. ಅದೇ ಹೇಳ್ತಾರ ಅವ್ರು, ಐವರ ಸಂಘದಿಂದ ಬಂದೆ ನೋಡಯ್ಯ, ಐವರ ಸಂಘದಿಂದ ಬಂದೆ ನೋಡಯ್ಯ, ಐವರ ಸಂಘದಿಂದ ನಿಂದೆ ನೋಡಯ್ಯ. ಐವರ ಸಂಘದಿಂದ ಬಂದ್ವಿ, ಏನು ತಾಯಿ ಗರ್ಭದಲ್ಲಿ ಒಂದು 4 ತಿಂಗಳು ಆ ಪಿಂಡದಲ್ಲಿ ಆ ಸೋಲ್ ಎಂಟ್ರಿ ಆಗುತ್ತೆ. ಅದಾದ್ಮೇಲೆ ಐವರ ಸಂಘದಿಂದ ನಿಂದೆ ನೋಡಯ್ಯ ಅಂದ್ರೆ ಈ ಐವರ ಸಂಘ ಆ ಪಂಚಭೂತಗಳಿಂದ ಸೃಷ್ಟಿಯಾಗಿ ಬೆಳೆದು 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 ದೇಹ ಈ ತರ ಸೃಷ್ಟಿಯಾಗಿದೆ, ಅಲ್ವಾ? ಹೇಗೆ? ಒಂದು ಸಣ್ಣ ಮಗು ಪಾಪು, ಅಲ್ಲಿಂದ ಒಂದು ಯುವಕ ಆಗಿ ಅಥವಾ ವೃದ್ಧನಾಗಿ ಈ ತರ ರೆಡಿಯಾಗಿದೆ ದೇಹ, ಒಂದೊಂದೊಂದು ಸ್ಟೆಪ್ ಇಂದ. ಈ ಐವರ ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು. ನೋಡಿ ಎಂತ ಅದ್ಭುತವಾಗಿ ಹೇಳ್ತಾರೆ. ಈ ಐವರು, ಈ ಪಂಚಭೂತಗಳು ಏನಾಗ್ತವೆ, ಒಂದೊಂದು ರೂಪ ಇದೆ ಪಂಚಭೂತಗಳಿಗೆ. ಈ ಒಂದು ಅಗ್ನಿಗೊಂದು ರೂಪ, ವಾಯುಗೊಂದು ರೂಪ, ಜಲಕ್ಕೊಂದು ರೂಪ, ಆಕಾಶ ತತ್ವಕ್ಕೊಂದು ರೂಪ. ಈ ತರ 5ಕ್ಕೆ ಒಂದೊಂದು ರೂಪ ಇದೆ. ಆ ರೂಪಗಳೆಲ್ಲ ಕಳಚ್ಕೊಂಡು ಅಂತ ಹೇಳ್ತಾರೆ ಅವರು. ಅಂದ್ರೆ ಈ ಪಂಚಭೂತಗಳೆಲ್ಲ ಓದು, ನಾವು ದೇಹ ಯಾವಾಗ ಬಿಡ್ತೀವಿ, ಈ ಪಂಚಭೂತಗಳೆಲ್ಲ ಹೋಗ್ತವೆ, ನಮ್ಮಿಂದ ದೂರ ಆಗ್ತವೆ, ಅಲ್ವಾ? ಈ ದೇಹ ದೂರ ಆಗುತ್ತೆ ಅಲ್ಟಿಮೇಟ್ಲಿ. ಆ ದೇಹ ಏನಾಗಿದೆ, ಈ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ. ಫಸ್ಟ್ ಏನು? ಐವರ ಸಂಘದಿಂದ ಬಂದೆ ನೋಡಯ್ಯ. ಐವರ ಸಂಘ, ಆ ಪಂಚಭೂತಗಳಿಂದ ದೇಹ ರೆಡಿ ಆಗಿತ್ತು, ಅಲ್ಲಿ ಒಂದು ಆತ್ಮ ಎಂಟ್ರಿ ಆಯ್ತು. ಆ ಪಂಚಭೂತಗಳೇ ಬೆಳೆದು ಬೆಳೆದು ಬೆಳೆದು, ಆ ಪಂಚಭೂತಗಳಿಂದ ದೇಹ ಬೆಳೆದು ಬೆಳೆದು ದೇಹ ದೊಡ್ಡದಾಯ್ತು. ಈ ಪಂಚಭೂತಗಳು ಟೈಮ್ ಬರುತ್ತೆ, ಈ ಪಂಚಭೂತಗಳಿಂದ ನಾವು ದೂರ ಆಗಕ್ಕೆ. ಆ ಟೈಮ್ ಬಂದಾಗ ಏನಾಗುತ್ತೆ, ದೇಹ ಬಿಡ್ತೀವಿ ನಾವು. ಮತ್ತೆ ಮತ್ತೆ ಅದೇ ಹೇಳ್ತಾರೆ, ಈ ಐವರ ಸಂಘದಿಂದ ಬಂದೆ ನೋಡಯ್ಯ ಅಂದ್ರೆ ನಾನು ದೇಹ ಅಲ್ಲ, ನಾ ಮನಸ್ಸಲ್ಲ, ನಾನು ಅಲ್ಲಿ ಆ ಒಂದು ದೇಹದಲ್ಲಿ ಇದ್ದೀನಿ ಅಂತ, ಪಂಚಭೂತಗಳಿಂದ ಸೃಷ್ಟಿ ಆಗ್ತಕ್ಕಂಥ ಒಂದು ದೇಹದಲ್ಲಿ ಇದ್ದೀನಿ ಅಂತ. ಈ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದ್ರು, ಅವರೆಲ್ಲ ಹೋದ್ರು, ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದನೆಲ್ಲ ಅಂತ ಹೇಳ್ತಾರೆ. ಈ ದೇಹ ಬಿಟ್ಟ ಮೇಲೆ ನಾನೊಬ್ಬನೇ ನಿಸ್ಸಂಗಿಯಾಗಿ, ಸಂಘ ಅಂದ್ರೆ ಈ ಗುಂಪಿತ್ತು ಒಂದ್ ಟೈಮಲ್ಲಿ. ಈ ದೇಹದ, ಇವಾಗ ನಾವೆಲ್ಲ ಒಂದು ಗುಂಪಿದೀವಿ, ಆನ್ಲೈನ್ ಕ್ಲಾಸಲ್ಲಿ ಒಂದು ಗುಂಪಿದೀವಿ. ಅದಾದ್ಮೇಲೆ ನಾವು ಹೊರಗಡೆ ಹೋಗ್ತೀವಿ, ಒಂದು ಗುಂಪು. ಸಂಸಾರ ಇದೆ, ಅದಂತ ಒಂದು ಗುಂಪು. ಸಮಾಜ ಒಂದು ಗುಂಪು. ಈ ತರ ಎಲ್ಲಾ ಗುಂಪುಗಳು, ಈ ಪ್ರಕೃತಿ ಅಂತಕ್ಕಂಥ ಗುಂಪು, ಗಿಡ ಮರಗಳು, ಎಲ್ಲ ಗುಂಪುಗಳು.
ಅವೆಲ್ಲ ಗುಂಪುಗಳು ಇದೀವಿ, ಜೊತೆ ಇರ್ತೀವಿ, ಬಟ್ ಆ ಗುಂಪು ನಾವಲ್ಲ. ಮಾಯ ನಾವಲ್ಲ, ಈ ಪಂಚಭೂತಗಳು ನಾವಲ್ಲ, ಪಂಚಭೂತಗಳ ಅತೀತವಾಗ್ತಕ್ಕಂಥ ಆತ್ಮ ಪದಾರ್ಥ, ನಾನು ಸಪ್ರೇಟ್. ನಾನು ಇದನ್ನೇ ಅರ್ಥ ಮಾಡ್ಕೋಬೇಕು ನಾವು. ನಾವೇನ್ ಮಾಡ್ತೀವಿ, ಈ ದೇಹದಲ್ಲಿ ಇದ್ಬಿಟ್ಟು ಆ ದೇಹನ ನಾವು ಅನ್ಕೊಂತೀವಿ. ಇವಾಗ ಆನ್ಲೈನ್ ಕ್ಲಾಸ್ ನನ್ನ ಮುಖ ಕಾಣ್ತಿದೆ, ಅದೇ ನಾನು ಅನ್ಕೊಂತೀನಿ, ಅದಲ್ಲ ಅಲ್ವಾ? ನೀವು ಕೇಳಿಸ್ಕೊಂತಿದ್ದೀರಿ, ಈ ಕಿವಿಯಿಂದ ಕೇಳಿಸ್ಕೊಂತಿದ್ದೀರಿ, ಆ ಕಿವಿ ನೀವಲ್ಲ. ನಿಮ್ಮ ಆತ್ಮಕ್ಕೆ ಹೋಗ್ತಿದ್ಯಾ, ಒಂದು ಜ್ಞಾನ ಹೋಗ್ತಿದೆ ಅಷ್ಟೇ, ನಿಮ್ ಬುದ್ಧಿಗೆ ಹೋಗ್ತಿದೆ. ಬುದ್ಧಿ ಮುಖಾಂತರ ಆತ್ಮಕ್ಕೆ ಆ ಜ್ಞಾನ ಹೆಚ್ಚಾಗ್ತಿದೆ ಅಲ್ವಾ ಮಾಸ್ಟರ್ಸ್? ಆ ಬುದ್ಧಿ ನೀವಲ್ಲ, ನೀವು ಆತ್ಮ ಪದಾರ್ಥ. ಸೊ ನಾನು ಕೂಡ ಆತ್ಮ ಪದಾರ್ಥ. ನಾನು ಎಲ್ಲಿಂದ ಹೇಳ್ತಿದ್ದೀನಿ, ಆ ಒಂದು ಆತ್ಮದಲ್ಲಿ ಇರ್ತಕ್ಕಂಥ ಈ ಒಂದು ಓದಿ ನಾನು ತಿಳ್ಕೊಂಡಿರ್ತಕ್ಕಂಥ ಬುದ್ಧಿಯಿಂದ ಆತ್ಮಕ್ಕೆ ಹೋಯ್ತು, ಆ ಆತ್ಮ ನಾನು. ಆ ಒಂದು ಜ್ಞಾನದಿಂದ ಹೇಳ್ತಿದ್ದೀನಿ, ತಿಳ್ಕೊಂಡಿರ್ತಕ್ಕಂಥ ಒಂದು ವಿಷಯದಿಂದ ಹೇಳ್ತಿದ್ದೀನಿ ನಾನು. ನಾವ್ ಇದು ಅರ್ಥ ಮಾಡ್ಕೋಬೇಕು. ಒಂದ್ ಟೈಮ್ ಬಂದಾಗ ಈ ಪಂಚಭೂತಗಳಿಂದ ನಾವು ದೂರ ಆಗ್ತೀವಿ. ಆ ಬಟ್ಟೆಗಳು ಒಂದೊಂದೊಂದೊಂದೊಂದೊಂದು ದೂರ ಆಗುತ್ತೆ. ವಾಯು ಹೋಗುತ್ತೆ, ಅಗ್ನಿ ಹೋಗುತ್ತೆ, ಜಲ ಹೋಗುತ್ತೆ, ಆಕಾಶ ತತ್ವ ಹೋಗುತ್ತೆ, ಎಲ್ಲ ಹೋಗುತ್ತೆ. ಇವು ಈ ಪಂಚಭೂತಗಳಿಂದ ಸಪರೇಟ್ ಆಗ್ತೀವಿ. ಈ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು, ಅವ್ರು ಹೇಳ್ತಾರೆ. ಈ 5 ಜನ ತಮ್ಮ ತಮ್ಮ ಬಟ್ಟೆನ ಕಳಿಸ್ಕೊಂಡ್ರು. ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದೇನೆಲ್ಲ ಗುಹೇಶ್ವರ ಅಂತ ಹೇಳ್ತಾರೆ ನೋಡಿ. ನಾನೊಬ್ಬನೇ, ಇವೆಲ್ಲ ದೂರ ಆದ್ಮೇಲೆ ನಾನೊಬ್ಬನೇ ಇರ್ತೀನಿ. ಅಂದ್ರೆ ನಾವು ಸಪರೇಟ್ ಆದ್ವಿ ಅಂತ, ಈ ಸಂಘದಿಂದ ಸಪರೇಟ್ ಆದ್ವಿ, ಸಮಾಜದಿಂದ ಸಪರೇಟ್ ಆದ್ವಿ, ಸಂಸಾರದಿಂದ ಸಪರೇಟ್ ಆದ್ವಿ, ಈ ಬಂಧಗಳಿಂದ ಸಪರೇಟ್ ಆದ್ವಿ, ನಾನಂತಕ್ಕಂಥದ್ದು ಎಲ್ಲ ಹೋಯ್ತು ಅಲ್ವಾ? ಎಲ್ಲದರಿಂದ ಸಪರೇಟ್ ಆಗಿ ಗುಹೇಶ್ವರನೆಂಬ ನಿತ್ಯ ನಿರಂಜನ ರುಹು ಇಲ್ಲದ ಘನವ ಕಂಡಯ್ಯ ಅಂತ ಹೇಳ್ತಾರೆ ನೋಡಿ. ಎಂತ ಅದ್ಭುತವಾದ. ಗುಹೇಶ್ವರ ಅಂದ್ರೆ ಏನ್ ಹೇಳಿ? ಖಾಲಿ. ಗುಹೆನಲ್ಲಿ ಏನಿರುತ್ತೆ? ಅದೇ ಶೂನ್ಯ, ಅದೇ ನಾವು. ನಾವೇನ್ ಅನ್ಕೊಂಡಿದೀವಿ? ಈ ಪಂಚಭೂತಗಳೇ ನಾವು ಅನ್ಕೊಂಡಿದೀವಿ, ಈ ಮಾಯನೇ ನಾವು ಅನ್ಕೊಂಡಿರ್ತೀವಿ. ಧ್ಯಾನ ಎಲ್ಲ ತನಕ ನಮ್ಮ ಜೀವನದಲ್ಲಿ ಬರಲ್ವೋ ಅಲ್ಲೇ ತನಕ ನಾವು ಆತ್ಮ ಅಂತ ಗೊತ್ತಾಗಲ್ಲ. ಅಲ್ಲೇ ತನಕ ದುಃಖನೇ, ಮಾಯ ಇರುತ್ತಲ್ಲ, ಮಾಯನೇ ಪಡೆದಿರುತ್ತೆ ನಮ್ಗೆ. ಅವಾಗ ಏನಾಗುತ್ತೆ, ಆ ದುಃಖದಲ್ಲಿ ನಾವೇನ್ ಅನ್ಕೊಂತೀವಿ? ಏನು ಅರ್ಥ ಆಗಲ್ಲ. ಈ ದೇಹ ನಾವ್ ಅನ್ಕೊಂತೀವಿ, ಮನಸ್ಸೇ ನಾವ್ ಅನ್ಕೊಂತೀವಿ, ಈ ಸಂಘನೇ ನಾವ್ ಅನ್ಕೊಂತೀವಿ, ಸಮಾಜನೇ ನಾವ್ ಅನ್ಕೊಂತೀವಿ, ಈ ಸಂಸಾರನೇ ನಾವ್ ಅನ್ಕೊಂತೀವಿ. ಅದ್ರಲ್ಲೇ ಮುಳುಗಿ 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 ದುಃಖ ತಂದ್ಕೊಂಡಿರ್ತೀವಿ. ಯಾವಾಗ ಧ್ಯಾನ ಅಂತಕ್ಕಂಥ ಒಂದು ದೊಡ್ಡ ವಿದ್ಯೆ ಬರುತ್ತೆ ನಮ್ಮ ಜೀವನದಲ್ಲಿ, ಅವಾಗ ಗೊತ್ತಾಗುತ್ತೆ ನಾನು ಯಾವ್ದಕ್ಕೂ ಸಂಬಂಧಿಸಿದನಲ್ಲ, ನಾನು ಇವೆಲ್ಲದರಿಂದ ಅತೀತವಾದನು ಅಂತ ಗೊತ್ತಾಗುತ್ತೆ. ಗುಹೇಶ್ವರ ನಾನು ಖಾಲಿ, ಶೂನ್ಯ. ನಾನು ಶೂನ್ಯ ಅಂದ್ರೆ ಖಾಲಿ ಅಂದ್ರೆ ಏನಂತಲ್ಲ, ಖಾಲಿ ಅಂದ್ರೆ ಎಲ್ಲ ಇರೋದು, ಆ ಎಂಟಿನೆಸ್ಸೇ ಎಲ್ಲ ಅಲ್ವಾ ಮಾಸ್ಟರ್ಸ್? ಯಾವಾಗ ನಾವು ಖಾಲಿ ಆಗ್ತೀವಿ, ಎಲ್ಲ ವಿಷಯಗಳು ಗೊತ್ತಾಗ್ತವೆ. ಈ ವಿಷಯಗಳು ಗೊತ್ತಾಗ್ತವೆ. ಏನಪ್ಪಾ ಗೊತ್ತಾಗ್ತವೆ ಅಂತಂದ್ರೆ, ನಾನು ಪಂಚಭೂತಗಳಿಂದ ಸೃಷ್ಟಿಯಾದೆ, ಪಂಚಭೂತಗಳಿಂದ ಬೆಳೆದೆ, ಪಂಚಭೂತಗಳಿಂದ ದೂರ ಆಗ್ತೀನಿ ಒಂದು ದಿನ. ನಿತ್ಯ ನಿರಂಜನ ಅಂತ ಹೇಳ್ತಾರೆ. ಯಾವತ್ತು ಇರ್ತಕ್ಕಂಥನು ಅಂತ ಗೊತ್ತಾಗುತ್ತೆ. ಗುಹೇಶ್ವರ ನಿತ್ಯ ನಿರಂಜನ ಅಂತ ಹೇಳ್ತಾರೆ ನೋಡಿ. ನಿತ್ಯ ಯಾವತ್ತಿರ್ತಕ್ಕಂಥವ್ನು ನಾನು ಆತ್ಮ ಪದಾರ್ಥ, ನನ್ನ ದೇಹ ಅಲ್ಲ. ನಿತ್ಯ ನಾನು, ಯಾವತ್ತು ನಿತ್ಯ ನಾನು ಇರ್ತಕ್ಕಂಥವ್ನು, ಯಾವತ್ತು ಇರ್ತಕ್ಕಂಥವ್ನು ನಿರಂಜನ ಅಂದ್ರೆ ಅಪಾರವಾದ ಶಕ್ತಿ ಇದೆ. ಘನವ ಕಂಡಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಾನು ಯಾವಾಗ ನಿತ್ಯ ಅಂತ ಗೊತ್ತಾಗುತ್ತೆ, ನಾನು ಖಾಲಿ ಅಂತ ಗೊತ್ತಾಗುತ್ತೆ, ಎಂಟಿ ಅಂತ ಗೊತ್ತಾಗುತ್ತೆ, ನಾನೇ ಬ್ರಹ್ಮ ಅಂತ ಗೊತ್ತಾಗುತ್ತೆ. ಅದೇ ಅದೇ ಘನವ ಕಂಡಯ್ಯ ಅಂತ ಹೇಳ್ತಾರೆ. ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ ನೋಡಿ ಮಾಸ್ಟರ್ಸ್. ಎಷ್ಟು ಆಳ ಇದೆ ವಚನದಲ್ಲಿ. ಐವರ ಸಂಘದಿಂದ ಬಂದೆ ನೋಡಯ್ಯ, ಐವರ ಸಂಘದಿಂದ ನಿಂದೆ ನೋಡಯ್ಯ. ಈ ಐವರು ತಮ್ಮ ತಮ್ಮ ಬಟ್ಟೆಯನ್ನು ಬಿಟ್ಟು ಹೋದ್ರು. ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದಿನಲ್ಲ, ಗುಹೇಶ್ವರನೆಂಬ ನಿತ್ಯ ನಿರಂಜನ ರುಹು ಇಲ್ಲದ ಘನವ ಕಂಡಯ್ಯ ಅಂತ ಹೇಳ್ತಾರೆ ನೋಡಿ. ಎಂಥ ಅದ್ಭುತವಾದ ವಚನ. ಪತ್ರಿ ಸರ್ ಇದೇ ಹೇಳಿದ್ರು ನಮ್ಗೆ. ಏನ್ ಹೇಳಿದ್ರು? ನೀನ್ ದೇಹ ಅಲ್ಲ, ಆತ್ಮ. ನೀನ್ ಯಾಕೆ ಬೇಜಾರಾಗ್ತಿ? ನೀನೇ ಬ್ರಹ್ಮ, ನಿನ್ನಲ್ಲಿ ಎಲ್ಲ ಇದೆ. ಈ ಒಂದು ಪಂಚಭೂತಗಳಿಂದ ಸೃಷ್ಟಿ ಆಗ್ತಕ್ಕಂಥ ದೇಹ ಅಂತ ಯಾಕೆ ಅನ್ಕಂತೀಯ ನೀನು? ಅಲ್ವಾ? ದುಃಖ ಎದಕ್ ಬರುತ್ತೆ ಹೇಳಿ? ಯಾವಾಗ ನಾವು ಈ ಒಂದು ಸಂಘ ಅನ್ಕಂತೀವಿ, ನಾವು ಸಂಘನೇ ನಾವು ಅನ್ಕಂತೀವಿ, ಈ ಪಂಚಭೂತಗಳಿಂದ ಸೃಷ್ಟಿ ಆಗ್ತಕ್ಕಂಥ ದೇಹನೇ ನಾವು ಅನ್ಕಂತೀವಿ, ಅವಾಗ ದುಃಖ. ಅದು ನಾನಲ್ಲ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ?
ದುಃಖ ಹೋಗುತ್ತೆ. ನಾನು ಆತ್ಮ ಪದಾರ್ಥ, ನನ್ನಲ್ಲೇ ಅಪಾರವಾದ ಶಕ್ತಿ ಇದೆ, ಏನ್ ಬೇಕಾದ್ರೂ ಸಾಧಿಸ್ಬೋದು, ನನಗೆ ಕೊನೆ ಇಲ್ಲ ಅಂತ ಗೊತ್ತಾಗುತ್ತೆ. ಅದು ಇಂಪಾರ್ಟೆಂಟ್. ಎಂಡ್ ಅನ್ನೋದಿಲ್ಲ. ಬೇಕಾದ ಸತಿ ಜನ್ಮ ತಗೋಬಹುದು, ಬೇಕಾದ ಸತಿ ದೇಹ ಬಿಡಬಹುದು, ಎಲ್ಲಿ ಬೇಕಾದ್ರೂ ಜನ್ಮ ತಗೋಬಹುದು, ಯಾರ ಜೊತೆ ಬೇಕಾದ್ರೂ ಜನ್ಮ ತಗೋಬಹುದು, ಯಾವ ಸಂಸಾರದಲ್ಲಾದ್ರೂ ಜನ್ಮ ತಗೋಬಹುದು. ಅದು ನನ್ನ ಕೈಯಲ್ಲಿದೆ, ನನ್ನ ಇಚ್ಛೆ ಅದು ಅಂತ ಗೊತ್ತಾಗುತ್ತೆ. ಇದು ಫಸ್ಟ್ ವಚನ ಮಾಸ್ಟರ್ಸ್. ಎಂತ ಅದ್ಭುತವಾದ ವಚನ. ನೆಕ್ಸ್ಟ್ ಇನ್ನೊಂದ್ಸತಿ ಹೇಳ್ತಾರ ಅವ್ರು, ಮತ್ತೆ ಅನ್ಸತಿ ಇನ್ನೂ ಎಚ್ಚರ 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 ತರ್ತಾರೆ ನಮ್ಮ ಜೀವನಕ್ಕೆ. ನಾನು ಆತ್ಮ ಅಂತ, ನಿನ್ನ ಆತ್ಮ ಜೊತೆ ನೀನು ಒಂದಾಗ ಅಂತ ಹೇಳ್ತಾರೆ. ಏನ ಕಂಡೆಡೆ ನೇನಯ್ಯ ತನ್ನ ಕಾಣದಾತ ಕುರುಡ, ಏನ ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವಿಡ, ಏನ ಮಾತಾಡದೇನಯ್ಯ ತನ್ನ ಮಾತಾಡದಾತ ಕಿವುಡ, ತನ್ನ ಮಾತಾಡದಾತ ಮೂಕ, ಜಟದಿಂದ ತನ್ನ ತಾ ಕೇಳಬೇಕು, ಜಟದಿಂದ ತನ್ನ ತಾ ಕಾಣಬೇಕು, ಜಟದಿಂದ ತನ್ನ ತಾ ಮಾತಾಡಬೇಕು, ಇದೇ ತನ್ನ ನೆಲೆ ಸ್ವಭೂಮಿ ಸ್ವಸ್ವರೂಪ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಏನ ಕಂಡಡೆ ನೀನಯ್ಯ, ನಾವೆಲ್ಲ ನೋಡ್ತೀವಿ ಕಣ್ಣುಗಳಿಂದ. ಇವಾಗೆಲ್ಲ ನಾವು ಆನ್ಲೈನ್ ಕ್ಲಾಸಲ್ಲಿ ನೋಡ್ತಿದೀವಿ, ಇದಾದ್ಮೇಲೆ ಕೆಲಸ ಮಾಡ್ತೀವಿ, ನೋಡ್ತೀವಿ, ಅದಾದ್ಮೇಲೆ ಎಲ್ಲೋ ಹೊರಗಡೆ ಹೋಗ್ತೀವಿ, ಸಮಾಜ ನೋಡ್ತೀವಿ, ಇನ್ನ ಈ ಸೃಷ್ಟಿ ನೋಡ್ತೀವಿ, ಈ ಪಕ್ಷಿಗಳು ನೋಡ್ತೀವಿ, ಪ್ರಾಣಿಗಳು ನೋಡ್ತೀವಿ, ಸಣ್ಣ ಮಗು ನೋಡ್ತೀವಿ, ಇವೆಲ್ಲ ನೋಡ್ತೀವಿ, ಎಷ್ಟು ಆನಂದ ಕೊಡ್ತವೆ. ಬಟ್ ಅದಲ್ಲ, ನಿಜವಾದ ಅದಲ್ಲ. ಅದಕ್ಕೆ ಹೇಳ್ತಾರೆ ಏನ ಕಂಡಡೆ ನೇನಯ್ಯ, ಏನ್ ನೋಡಿದ್ರೆ ಏನ್ ಬಂತು, ತನ್ನ ಕಾಣದಾತ ಕುರುಡ. ನೋಡಿ ಎಂತ ಅದ್ಭುತವಾದದ್ದು. ತನ್ನ ತಾನು ನೋಡಲ್ಲ, ನನ್ನ ಆತ್ಮ ಅಂತ ಆ ಒಂದು ಸ್ಥಿತಿನಲ್ಲಿ ಇರಲ್ಲ, ತನ್ನ ಜೊತೆ ತಾನು ಒಂದಾಗಲ್ಲ, ಯಾವ್ದ ನಿತ್ಯ ಅದ್ರ ಜೊತೆ ತಾನು ಒಂದಾಗಲ್ಲ. ಅದನ್ನ ಬಿಟ್ಟು ಬೇರೆ ಏನೋ ನೋಡ್ತೀವಿ ನಾವು. ನಮ್ಮ ಜೊತೆ ನಾವು ಒಂದಾಗ್ಬೇಕು, 1 ಗಂಟೆನೋ 2 ಗಂಟೆನೋ 3 ಗಂಟೆನೋ ಒಂದಾಗ್ಬೇಕು. ಅವಾಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ನಾವೆಲ್ಲ ಏನ್ ಮಾಡ್ತೀವಿ, 2 ಗಂಟೆ ನಮ್ಮ ಜೊತೆ ನಾವು ಒಂದಾದ್ವಿ. ಇದೇ ಹೇಳ್ತಾರವ್ರು, ಏನ ಕಂಡಡ್ರೆ ಏನಯ್ಯ, ಏನ್ ನೋಡಿದ್ರೆ ಅದಕ್ಕೆ ಬಂತು ನೀನು. ಈ ತೀರ್ಥಯಾತ್ರೆಗಳಿಗೆ ಹೋಗ್ತೀವಿ, ಆ ಗುಡಿ ಈ ಗುಡಿ, ಆ ಸ್ವಾಮಿ ಈ ಸ್ವಾಮಿ ಅಂತ ಹೋಗ್ತೀವಿ, ಅದರಿಂದ ಏನು ಬಂತು. ಅದೇ ಹೇಳ್ತಾರವ್ರು, ಏನ ಕಂಡಡ್ರೆ ಏನಯ್ಯ ತನ್ನ ತಾ ಕಾಣದಾತ ಕುರುಡ, ತನ್ನ ತಾನು ನೋಡಾರ್ದವನು ಕುರುಡ. ನಾವೆಂತ ಪುಣ್ಯವಂತರು, ನಮ್ ಜೊತೆ ನಮ್ಮನ್ನ ನಾವು ನೋಡ್ತಿದೀವಿ ದಿನ, ನಮ್ಮ ಆತ್ಮ ಜೊತೆ ನಾವು ಒಂದಾಗ್ತಿದೀವಿ. ಅವೆಲ್ಲ ನನ್ನ ಬಿಟ್ಟು ಬೇರೆ ಏನೇ ನೋಡಿದ್ರು ಕೂಡ ಅವೆಲ್ಲ ಶಾಶ್ವತ ಅಲ್ಲ, ಅದು ಟೆಂಪ್ರರಿ ಅಂತ ಹೇಳ್ತಾರೆ ಅವರು. ಅದ್ರಲ್ಲಿ ಏನ್ ದೊಡ್ಡ ವಿಷಯ ಅಂತ ಹೇಳ್ತಾರೆ ಅವರು. ಏನ ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವಿಡ. ನೋಡಿ ಅಂತ ಅದ್ಭುತವಾದದ್ದು. ನಾವೆಲ್ಲ ಕೇಳ್ತೀವಿ, ಎಲ್ಲ ಇವಾಗ ನಾನು ಹೇಳ್ತೀನಿ, ನಾನು ಹೇಳಿದ್ದು ಏನ್ ಮಾಡ್ಬೋದು, ಇನ್ಸ್ಪೈರ್ ಮಾಡ್ಬೋದು. ನಾವು ಆನ್ಲೈನ್ ಕ್ಲಾಸಲ್ಲಿ 1 ಗಂಟೆನೋ 2 ಗಂಟೆನೋ PMC ಕನ್ನಡದಿಂದನೋ, ಅಥವಾ ಇಷ್ಟು ದಿನ ಏನೋನೋ ಪ್ರವಚನಗಳು, ಇಷ್ಟು ಜನ್ಮ ಎಲ್ಲ ಗುರುಗಳ ಹತ್ರ ಹೋಗಿ ಎಲ್ಲ ಕೇಳಿದೀವಿ. ಅದು ದೊಡ್ಡ ವಿಷಯ ಅಲ್ಲ. ಏನ ಕೇಳಿದಡೇನಯ್ಯ, ಏನು ಕೇಳಿದ್ರೆ ಏನ್ ಬಂತು, ತನ್ನ ಕೇಳದಾತ ಕಿವಿಡ. ನೋಡಿ, ನಮ್ಮನ್ನ ನಾವು ನಮ್ಮ ಜೊತೆ ನಾವು ಒಂದಾಗ್ಬೇಕು. ನಮ್ಮಲ್ಲಿ ಒಳಗೆ ಬರ್ತಕ್ಕಂಥ ಮೆಸೇಜು ಆತ್ಮ ಏನ್ ಹೇಳುತ್ತೆ, ಆತ್ಮ ಏನ್ ಹೇಳುತ್ತೆ, ನಿನ್ನಲ್ಲಿ ಇಷ್ಟೋ ಅಜ್ಞಾನ ಇದೆ, ಅದರಿಂದ ಹೊರಗ್ ಬಾ. ನಿನ್ನೊಳಗೆ ಎಷ್ಟೋ ದುಃಖ ಇದೆ, ಅದರಿಂದ ಹೊರಗ್ ಬಾ. ನಿನಗೆ ನೀನು ಎಷ್ಟೋ ತಿಳ್ಕೊಳ್ಳೋದಿದೆ ನಿನ್ನೊಳಗಡೆ. ಅಹಂ ಬ್ರಹ್ಮಾಸ್ಮಿ ನೀನು ಅದನ್ನ ನಂಬು. ನೀನು ಯಾಕೆ ದುಃಖ ನಿನಗೆ, ಯಾಕೆ ಬೇರೆಯವ್ರ ವಿಷಯ, ಬೇರೆಯವ್ರ ಮಾತು ಏನ್ ಕೇಳ್ತೀವಿ, ವೇಸ್ಟ್ ಮಾತುಗಳು. ನೀನು ಕೇಳು, ನಿನ್ನೊಳಗಡೆ ಹೋಗು, ಅಲ್ಲಿ ಹೇಳುತ್ತೆ. ಎಷ್ಟೋ ಗುರುಗಳು ನಿನಗೆ ವಾಣಿ ಕೇಳಿಸ್ತಾರೆ, ಅದನ್ನ ಕೇಳು. ಬೇಡದಿರ್ತಕ್ಕಂಥ ಈ ಸಮಾಜದಲ್ಲಿ ಬೇಡದಿರೋ ವಿಷಯಗಳು ಎಷ್ಟೋ ಇದೆ, ಅದನ್ನ ಏನ್ ಕೇಳ್ತೀಯ. ಅದಕ್ಕೆ ಹೇಳ್ತಾರೆ, ಏನ ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವಿಡ. ಬೇರೆ ವಿಷಯ ಏನ್ ಕೇಳ್ತೀಯ, ಕೇಳು, ಇನ್ಸ್ಪೈರ್ ಆಗಂತವ್ ಕೇಳು, ಒಳ್ಳೆವ್ ಕೇಳು. ಎಲ್ಲ ವಿಷಯ ಕೇಳ್ತೀವಿ, ಬಟ್ ಅಲ್ಟಿಮೇಟ್ಲಿ ಏನು, ತನ್ನ ಕೇಳದಾತ ಕಿವಿಡ. ನೋಡಿ, ತನ್ನಂತಾನು ಕೇಳಿಸ್ಕಂತ ಇರ್ತಕ್ಕಂಥನು ಕಿವಿಡ ಅಂದ್ರೆ ತನ್ನ ಆತ್ಮ ಏನ್ ಹೇಳುತ್ತೆ, ನಿನ್ನಲ್ಲಿ ಏನ್ ದುಃಖ ಇದೆ ಅದನ್ನ ಕೇಳು, ನಿನ್ನಲ್ಲಿ ಏನ್ ಅಜ್ಞಾನ ಇದೆ ಅದನ್ನ ಕೇಳು, ನಿನ್ ಮನ್ಸು ಯಾಕೆ ಓಡ್ತಾ ಇದೆ ಆ ಕಡೆ ಈ ಕಡೆ ಅದನ್ನ ಕೇಳು, ಅಲ್ವಾ.
ಅದೇ ನಿಜವಾದ ಜ್ಞಾನ ಕೊಡುತ್ತೆ, ಅದೇ ಒಂದು ಪರ್ಫೆಕ್ಷನ್ ಕೊಡುತ್ತೆ ಲೈಫಲ್ಲಿ. ಅದೇ ದಾರಿ, ಒಂದು ಸರಿಯಾದ ದಾರಿ ಅದು. ನಮ್ಮಲ್ಲಿ ಏನ್ ನಡೀತಿದೆ ಅದನ್ನ ಗಮನಿಸ್ಬೇಕು, ನಮ್ ಜೊತೆ ನಾವು ಒಂದಾಗ್ಬೇಕು. ಅಲ್ಟಿಮೇಟ್ಲಿ ಅದೇ ಹೇಳ್ತಾರೆ ಅವರು, ತನ್ನ ಕೇಳದಾತ ತನ್ನ ಕಾಣದಾತ ಕುರುಡ, ತನ್ನ ಕೇಳದಾತ ಕಿವಿಡ. ತನ್ನಂತ ನೋಡ್ಕೊಂಡಿಲ್ಲ, ನಾನು ಏನ್ ತಪ್ಪುಗಳು ಮಾಡ್ತಿದ್ದೀನಿ, ನಾನು ಎಲ್ಲಿ ಎಡುತ್ತಿದ್ದೀನಿ, ನಾನು ಹೆಚ್ಚು ಮಾತಾಡ್ತಿದ್ದೀನ, ನಾನು ಶಕ್ತಿ ವ್ಯರ್ಥ ಮಾಡ್ಕೊಂತಿದ್ದೀನ ವೇಸ್ಟ್ ಮಾತುಗಳು ಕೇಳಿ, ವೇಸ್ಟ್ ಕೆಲಸ ಮಾಡಿ. ಮತ್ತೆ ಹೇಳ್ತಾರೆ ಮುಂದೆ, ಏನ ಮಾತಾಡದೇನಯ್ಯ ತನ್ನ ಮಾತಾಡದಾತ ಮುಖ. ನೋಡಿ ಅಂತ ಅದು ಹೇಳ್ತಾರೆ. ನಾವೇನ್ ಮಾತಾಡಿದ್ರೆ ಏನ್ ಬಂತು, ನಿನ್ನ ಆತ್ಮ ಮಾತಾಡ್ಬೇಕು, ನಮ್ಮ ಮನ್ಸು ಮಾತಾಡ್ಬಾರ್ದು. ನಮ್ಮ ಮನ್ಸಲ್ಲಿ ಇರ್ತಕ್ಕಂಥ ಆ ಒಂದು ಅಜ್ಞಾನ ಮಾತಾಡ್ಬಾರ್ದು, ಮನ್ಸಲ್ಲಿರ್ತಕ್ಕಂಥ ಅಜ್ಞಾನ ಮಾತಾಡ್ಬಾರ್ದು, ನಿನ್ನ ಆತ್ಮ ಮಾತಾಡ್ಬೇಕು ಅಂತ ಹೇಳ್ತಾರೆ. ತನ್ನ ಮಾತಾಡದಾತ ಮುಖ ಅಂದ್ರೆ ತನ್ನ ಅಂದ್ರೆ ಏನು, ಮತ್ತೆ ಮತ್ತೆ ಹೇಳ್ತಾರೆ ಅವ್ರು, ನಿನ್ನ ಆತ್ಮನೇ ಮಾತಾಡ್ಬೇಕು ಅಂತ ಹೇಳ್ತಾರೆ. ಆ ಶೂನ್ಯ ಮಾತಾಡ್ಬೇಕು, ನಿನ್ನಲ್ಲಿರ್ತಕ್ಕಂಥ ಆ ಒಂದು ಆತ್ಮ ಶಕ್ತಿ ಮಾತಾಡ್ಬೇಕು. ಒಬ್ಬ ಎನ್ಲೈಟನ್ ಮಾಸ್ಟರ್ಸ್ ಏನ್ ಮಾಡ್ತಾರೆ, ತಮ್ಮ ಮನಸ್ಸಿಂದ ಮಾತಾಡಲ್ಲ, ತಮ್ಮ ಆತ್ಮದಿಂದ ಮಾತಾಡ್ತಾರೆ. ಹಂಗಾಗಿ ಆ ಮಾತಿಗೆ ಅಷ್ಟು ಶಕ್ತಿ ಇರುತ್ತೆ. ಮಾತೆ ಮಂತ್ರ ಆಗುತ್ತೆ ಅಲ್ಲಿ, ಮಾತೆ ಆಜ್ಞೆ ಆಗುತ್ತೆ. ಆಜ್ಞಾ ಚಕ್ರದಿಂದ ಮಾತಾಡಿದ್ರೆ ಮಾತು ಆಜ್ಞೆ ಆಗುತ್ತೆ. ಹಂಗಾಗಿ ಶಿಷ್ಯ ಅವ್ರು ಹೇಳಿದ ತಕ್ಷಣ ಆಯ್ತು ಗುರುಗಳೇ ಅಂತ ಹೇಳ್ತಾನೆ. ಯಾಕೆ, ಆ ಮಾತಲ್ಲ ಶಕ್ತಿ ಇರುತ್ತೆ, ಅಷ್ಟು ಜ್ಞಾನ ಇರುತ್ತೆ. ಸುಮ್ನೆ ಮಾತಾಡಲ್ಲ ಅವರು, ವೇಸ್ಟ್ ಮಾತುಗಳು ಯಾವಾಗ ಬರ್ತಾವ ಅಂದ್ರೆ ಮನಸ್ಸಿಂದ ಮಾತಾಡಿದ್ರೆ ವೇಸ್ಟ್ ಮಾತು ಬರ್ತಾವೆ. ಯಾಕಂದ್ರೆ ಅಜ್ಞಾನ ತುಂಬಿರುತ್ತೆ ಮನಸ್ಸಲ್ಲಿ. ಆತ್ಮದಲ್ಲಿ ಏನ್ ತುಂಬಿರುತ್ತೆ, ಶಕ್ತಿ ತುಂಬಿರುತ್ತೆ, ಪ್ರಕಾಶ ತುಂಬಿರುತ್ತೆ, ಎಷ್ಟೋ ಜ್ಞಾನ ತುಂಬಿರುತ್ತೆ ಆತ್ಮದಲ್ಲಿ. ಆತ್ಮ ಮಾತಾಡ್ಬೇಕು, ಮಾತಲ್ಲ, ಮನ್ಸಲ್ಲ. ಎಲ್ಲ ತನಕ ಧ್ಯಾನ ಮಾಡಲ್ವೋ, ಧ್ಯಾನ ಸಾಧನೆ ಪೂರ್ಣ ಆಗಲ್ವೋ, ಅಲ್ಲೇ ತನಕ ಬರೀ ಮನ್ಸೆ ಮಾತಾಡುತ್ತೆ, ನಮ್ಮ ಈಗೋ ಮಾತಾಡುತ್ತೆ. ಯಾವಾಗ ಯಾರಿಗೆ ಹೆಚ್ಚು ಈಗೋ ಇರುತ್ತೆ ಅವರೇ ಜಾಸ್ತಿ ಮಾತಾಡ್ತಾರೆ. ಯಾರಿಗೆ ಈಗೋ ಇರಲ್ಲ ಯಾವತ್ತು ಕಡಿಮೆ ಮಾತಾಡ್ತಾರೆ ಅವ್ರು. ಗಮನಿಸಿ, ಹೆಚ್ಚು ಮಾತಾಡ್ತಾರೆ ಅಂದ್ರೆ ಅವ್ನಿಗೆ ಈಗೋ ಇದೆ ಅಂತ, ಅವನ್ ತನ್ನಂತ ಪ್ರೂವ್ ಮಾಡಕ್ಕೋಸ್ಕರ ಮಾತಾಡ್ತಿರ್ತಾನ ಅವನು. ಅದು ಮನ್ಸು, ಅದು ಈಗ ಅನ್ನೋದು ಮನ್ಸು. ಆತ್ಮ ಏನ್ ಹೇಳುತ್ತೆ, ಆತ್ಮ ಯಾವತ್ತು ಮಗು ತರ, ಅದು ಒಂದು ಪ್ರಕೃತಿ ತರ. ಆತ್ಮ ಏನ್ ಬಯಸುತ್ತಂತಂದ್ರೆ ಏನೇ ಮಾತು ಆಡಿದ್ರು ಕೂಡ ಅದು ಲೋಕ ಕಲ್ಯಾಣಕ್ಕೋಸ್ಕರ ಮಾತಾಡುತ್ತೆ ಆತ್ಮ. ಮನ್ಸೇನ್ ಮಾಡುತ್ತೆ, ಈ ಒಂದು ತನ್ನಂತಾನು, ಅದು ತಾನಲ್ಲ, ಈ ದೇಹ ಸರ್ವಗೋಸ್ಕರ, ಈ ಒಂದು ಸ್ಟೇಟಸ್ಗೋಸ್ಕರ ಮಾತಾಡ್ತಿರುತ್ತೆ. ಅದಲ್ಲ, ಅದಾಗ್ಬಾರ್ದು. ತನ್ನತಾ ಮಾತಾಡದಾತ ಮೂಕ, ಆತ್ಮದಿಂದ ಬರ್ಬೇಕು, ಅದೇ ನಿಜವಾದ ಮಾತು. ಅದೇ ಸತ್ಯ, ಅದೇ ಒಂದು ಈ ಒಂದು ಸಮಾಜಕ್ಕೆ ದಾರಿ ತೋರಿಸುತ್ತೆ. ತನಗೆ ನಿಜವಾದ ದಾರಿ ತೋರಿಸುತ್ತದೆ. ಮತ್ತೆ ಮುಂದೆ ಹೇಳ್ತಾರದು, ದಿಟದಿಂದ ತನ್ನತ ಕೇಳಬೇಕು, ದಿಟದಿಂದ ತನ್ನತ ಕಾಣಬೇಕು, ದಿಟದಿಂದ ತನ್ನತ ಮಾತಾಡಬೇಕು, ಇದೇ ತನ್ನ ನೆಲೆ ಸ್ವಭೂಮಿ ಸ್ವರೂಪ ಕಾಣ ಗುಹೇಶ್ವರ. ನೋಡಿ ಮಾಸ್ಟರ್ಸ್ ಎಂತ ಅದ್ಭುತವಾಗಿ ಹೇಳ್ತಾರೆ. ನಮ್ಗೆಲ್ಲ ಗೊತ್ತಾಯ್ತು, ನಾನು ಈ ದೇಹ ಅಲ್ಲ ಮನಸ್ಸಲ್ಲ ಅಂತ ಗೊತ್ತಾಯ್ತು ಈ ಒಂದು ಮೇಲಿನ ವಿಷಯಗಳಿಂದ. ಏನ ಕಂಡಡೇನಯ್ಯ ತನ್ನತ ಕಾಣದಾತ ಕುರುಡ, ಏನ ಕೇಳಿದಡೇನಯ್ಯ ತನ್ನತ ಕೇಳದಾತ ಕಿವಿಡ, ಏನ ಮಾತಾಡದೇನಯ್ಯ ತನ್ನ ಮಾತಾಡದಾತ ಮೂಕ. ಗೊತ್ತಾಯ್ತು, ಇವೆಲ್ಲ ಗೊತ್ತಾಯ್ತು. ಆತ್ಮನೇ ಯಾವತ್ತು ಹೇಳ್ಬೇಕು, ಅದೇ ಸತ್ಯ, ಅದೇ ಸರಿಯಾದದಂತ ಗೊತ್ತಾಯ್ತು. ನೋಡಿ ಮತ್ತೆ ಹೇಳ್ತಾರೆ, ದಿಟದಿಂದ ತನ್ನತ ಕೇಳಬೇಕು. ದಿಟದಿಂದ ನೋಡಿ, ಹಠ ಇರ್ಬೇಕು, ಆಮೇಲೆ ಶ್ರದ್ಧೆ ಇರ್ಬೇಕು. ಇವಾಗ ನಾವು ಎಲ್ಲಿಂದ ಬರ್ತಿದೆ ಆ ವಿಷಯ, ನನ್ನ ಮನಸ್ಸಿಂದ ಬರ್ತಿದ್ಯೋ, ನನ್ನ ಆತ್ಮದಿಂದ ಬರ್ತಿದ್ಯೋ, ಆ ಒಂದು ಸರಿಯಾಗಿ ಗಮನಿಸ್ತಕ್ಕಂಥ ಒಂದು ಶ್ರದ್ಧೆ ಬರಬೇಕು. ಶ್ರದ್ಧೆ ಯಾವಾಗ ಬರುತ್ತೆ ನಮ್ಗೆ, ಧ್ಯಾನ ಮಾಡಿದಾಗ, ನಮ್ಮ ಜೊತೆ ನಾವು ಒಂದಾದಾಗ ಶ್ರದ್ಧೆ ಬರುತ್ತೆ. ನಮ್ಮ ಜೊತೆ ನಾವು ಒಂದಾಗಬೇಕು, ಅದೇ ಸರಿಯಾದದ್ದು. ದಿಟ ಅಂತ ಹೇಳ್ತಾರಲ್ಲ, ದಿಟ ಶ್ರದ್ಧೆಯಿಂದ ನಿನ್ನ ನೀನು ಕೇಳಬೇಕು. ನಿನ್ನೊಳಗೆ ಬರ್ತಕ್ಕಂಥ ವಿಷಯಗಳನ್ನು ದಿಟವಾಗಿ, ಸರಿಯಾಗಿ, ಶ್ರದ್ಧೆಯಿಂದ, ಸಂಪೂರ್ಣವಾಗಿ
ಎಲ್ಲಿಂದ ಬರ್ತಿದೆ? ಈ ಮನಸ್ಸಿಂದ ಬರ್ತಿದ್ಯೋ ನನ್ನ ಆತ್ಮದಿಂದ ಬರ್ತಿದ್ಯೋ ಅಂತಂದ ಕೇಳ್ಬೇಕು. ಆತ್ಮದಿಂದ ಬಂದ್ರೆ ನಾವು ಬಾಯಿ ಓಪನ್ ಮಾಡ್ಬೇಕು, ಇಲ್ಲಾಂದ್ರೆ ಮೌನವಾಗಿರ್ಬೇಕು. ದಿಟದಿಂದ ತನ್ನತ ಕೇಳಬೇಕು, ದಿಟದಿಂದ ತನ್ನತ ಕಾಣಬೇಕು, ದಿಟದಿಂದ ತನ್ನತ ಕಾಣಬೇಕು. ಗಮನಿಸ್ಬೇಕು ಎಲ್ಲ ಎಲ್ಲಿಂದ ಬರ್ತಿದೆ ವಿಷಯಗಳು. ನೋಡಿ ಮಾಸ್ಟರ್ಸ್, ಎಷ್ಟು ನಾವು ಖಾಲಿ ಆಗ್ಬೇಕಂತಂದ್ರೆ ಮನಸ್ಸಿಂದ ಸಂಪೂರ್ಣವಾಗಿ ದೂರ ಆಗ್ಬೇಕು, ನಮ್ಮ ಆತ್ಮಚಿತನ ಒಂದಾಗ್ಬೇಕು. ಅವಾಗೆ ನಮ್ಮನ್ನ ನಾವು ಕಾಣ್ತೀವಿ, ನಮ್ಮನ್ನ ಅವಾಗೆ ನಮ್ಮ ಮಾತಾಡ್ತೀವಿ. ಇಲ್ಲಿಂದ ಆತ್ಮದಿಂದ, ಅಂದ್ರೆ ಆತ್ಮದಿಂದ ಮೆಸೇಜ್ ಬರುತ್ತೆ. ಈ ದೇಹಕ್ಕೊಂದು ಬಾಯಿ ಅಂತಿದೆಯಲ್ಲ, ಅಲ್ಲಿಂದ ಏನ್ ಮಾಡುತ್ತೆ? ಆತ್ಮದಿಂದ ಮಾತು ಹೊರಗೆ ಬರುತ್ತೆ. ದಿಟದಿಂದ ತನ್ನತ ಕಾಣಬೇಕು, ದಿಟದಿಂದ ತನ್ನತ ಮಾತಾಡಬೇಕು. ಇದೇ ತನ್ನ ನೆಲೆ, ಸ್ವಭೂಮಿ, ಸ್ವರೂಪ, ಕಾಣ ಗುಹೇಶ್ವರ. ನೋಡಿ, ಇದೇ ನಿಜವಾದದ್ದು ಅಂತ ಹೇಳ್ತಾರೆ. ಮತ್ತೆ ಅದೇ ಹೇಳಿದ್ನಲ್ವಾ, ಇದೇ ನಿಜವಾದದ್ದು, ತನ್ನ ನೆಲೆ, ಅದೇ ನಿಜವಾದ ನೆಲೆ, ಅದೇ ನಿತ್ಯ, ಅದೇ ಇವತ್ತಿರ್ತಕ್ಕಂಥದ್ದು. ನಿನ್ನ ಆತ್ಮದಿಂದನೇ ಬರ್ಬೇಕು, ಅದೇ ನಿಜವಾದದ್ದು, ಅದೇ ಶಾಶ್ವತ. ಅದಕ್ಕೋಸ್ಕರ ಬಂದಿದ್ದೀವಿ ನಾವು ಭೂಮಿಗೆ. ನನ್ನ ಆತ್ಮ ಎಷ್ಟು ಪ್ರಗತಿ ಹೊಂದುತ್ತೆ, ಈ ಜನ್ಮ ನಾನು ಎಷ್ಟು ಪ್ರಗತಿ ಹೊಂದ್ತೀನಿ. ನನ್ನ ಆತ್ಮ ಅಲ್ಲ, ನಾನೇ. ಮತ್ತೆ ನನ್ನ ಆತ್ಮ ಕೂಡ ಇಲ್ಲ, ನಾನೇ ಅಲ್ಲಿ. ನಾನು ಈ ಜನ್ಮ ಎಷ್ಟು ಬೆಳವಣಿಗೆ ಹೊಂದ್ತೀನಿ, ನಾನು ಎಷ್ಟು ಧ್ಯಾನ ಸಾಧನೆ ಮಾಡ್ತೀನಿ, ಎಷ್ಟು ಬುಕ್ಸ್ ಓದ್ತೀನಿ, ಎಷ್ಟು ಸಜ್ಜನ ಸಂಗತಿ ಮಾಡ್ತೀನಿ, ಎಷ್ಟು ಸೇವೆ ಮಾಡ್ತೀನಿ. ಅದಕ್ಕೋಸ್ಕರ ಬರ್ತೀವಿ. ಅದೇ ನಮ್ಮ ನೆಲೆ, ಅದೇ 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 ನಿಜವಾದ ಬೆಳವಣಿಗೆ. ಅದೇ ಅದಕ್ಕೋಸ್ಕರ ನಾವು ಬಂದಿದ್ದು ಭೂಮಿಗೆ, ಬೇರೆ ಏನಲ್ಲ. ಸ್ವಭೂಮಿ ಅಂತ ಹೇಳ್ತಾರೆ. ಮತ್ತೆ ನೋಡಿ, ಸ್ವಭೂಮಿ ಅಂತಂದ್ರೆ ಈ ಭೂಮಿ ಎಲ್ಲ ನಿನ್ನ ಎಲ್ಲ ಕಡೆ ಇರ್ತಕ್ಕಂಥವನು, ಎಲ್ಲ ಕಡೆ ಇರ್ತಕ್ಕಂಥವನು ಆತ್ಮ ಎಲ್ಲ ಕಡೆ ಇರುತ್ತೆ. ಅದು ನಾವೆಲ್ಲ ಕಡೆ ಇರ್ತೀವಿ. ಅದೇ ನಿಜವಾದದ್ದು ಸ್ವಭೂಮಿ ಅಂತ ಹೇಳ್ತಾರೆ. ಸ್ವಸ್ವರೂಪ, ಅದೇ ನಿಜವಾದ ಸ್ವರೂಪ. ನಿನ್ನ ಸ್ವರೂಪ ಏನಿದೆ, ನಿನ್ನ ಆತ್ಮ ಅಂತ ಆ ಒಂದು ಆತ್ಮ ಏನಿದೆ, ಅದೇ ನಿಜವಾದದ್ದು. ಕಾಣ ಗುಹೇಶ್ವರ. ಗುಹೇಶ್ವರ, ನೀನ್ ಒಂದಾಗು, ಆ ಖಾಲಿ ಜೊತೆ ಒಂದಾಗು, ನೋಡ್ಕ. ಅಲ್ಲ ಮಾಸ್ಟರ್ಸ್? ಸೊ ಹಾ, ಅಲ್ಲಮ್ಮ ಪ್ರಭುಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಎಂತ ಅದ್ಭುತವಾದ ವಚನ ಇವೆರಡು. ನಾವೇನ್ ಮಾಡ್ತೀವಿ, ಧ್ಯಾನದಿಂದ ಹೊರಗೆ ಬಂದ್ಮೇಲೆ ಈ ಮಾಯ ಜೊತೆ ಅವಾಗವಾಗ ನಮ್ಮ ಮಾಯ ಟ್ರಿಗರ್ ಮಾಡ್ತಾ ಇರುತ್ತೆ. ಅದು ನೀನು, ಇದು ನೀನು, ಸಂಸಾರ ನೀನು, ಸಮಾಜ ನೀನು, ಈ ಪ್ರಕೃತಿ ನೀನು, ಇದೆಲ್ಲ ಶಾಶ್ವತ. ನಂಗೆ ಇದೆಲ್ಲ ಒಂದು ಶಾಶ್ವತ, ನಂಗೆ ನಮ್ ಟ್ರಿಗರ್ ಮಾಡ್ತಾ ಇರುತ್ತೆ. ಅದ್ರ ಜೊತೆ ಒಂದಾಗ್ಬಾರ್ದು. ಅದೇ ಹೇಳ್ತಾರೆ, ನಿನ್ನ ಜೊತೆ ನೀನು ಒಂದಾಗು, ನಿನ್ನ ಕೇಳು, ನಿನ್ನ ಜೊತೆ ನೀನ್ ಮಾತಾಡು, ನಿನ್ನ ಆತ್ಮ ಜೊತೆ ಒಂದಾಗು. ಅದೇ ಸ್ವಭೂಮಿ, ಅದೇ ನಿನ್ನ ನೆಲೆ, ಅದೇ ಸ್ವರೂಪ ಅಂತ ಹೇಳ್ತಾರೆ. ನೋಡಿ, ನಾವ್ ಇದೇ ಮಾಡ್ತೀವಿ ಮಾಸ್ಟರ್ಸ್. ಯಾವಾಗ್ಲೂ ಶಕ್ತಿ ತುಂಬಿದ್ರೆ ಮಾತ್ರ ನಮ್ ಜೊತೆ ನಾವು ಒಂದಾಗ್ತೀವಿ. ಆ ಕಾಲಿನಲ್ಲಿ, ಆ ಒಂದು ಶೂನ್ಯದಲ್ಲಿ ಎಷ್ಟು ಆನಂದ ಇದೆಯೋ, ಆ ಶೂನ್ಯನೇ ಬೇಕು ಎಲ್ರಿಗೂ. ಆ ಶೂನ್ಯದಿಂದ ಇದ್ದಾಗ ಏನಾಗುತ್ತೆ? ಎಂತ ಒಂದು ಆನಂದ, ಎಂತ ಒಂದು ಜ್ಞಾನ, ಸರಿಯಾಗಿ ಮೆಸೇಜ್ ಬರ್ತಾವ ನಮ್ಗೆ. ಶೂನ್ಯವಾಗಿರ್ಬೇಕು, ಯಾವಾಗ್ಲೂ ಖಾಲಿರ್ಬೇಕು. ಅವಾಗ ಏನಾಗುತ್ತೆ? ಪರ್ಫೆಕ್ಟ್ ಆಗಿರುತ್ತೆ ಲೈಫ್, ಎಂತ ಆನಂದವಾಗಿರುತ್ತೆ. ಆ ಶೂನ್ಯ ಹೇಳುತ್ತೆ, ಆತ್ಮ ಹೇಳ್ತಾ ಇರುತ್ತೆ, ನಾವು ಮಾಡ್ತಕ್ಕಂಥ ತಪ್ಪುಗಳೆಲ್ಲ, ನಮ್ಮ ಎಮೋಷನ್ಸ್ ರಾಂಗ್ ಅಂತ ಹೇಳ್ತಾ ಇರುತ್ತೆ. ಎಕ್ಸ್ಪ್ರೆಸ್ ಮಾಡ್ಬಾರ್ದು ಎಮೋಷನ್ಸ್ ಬಂದಾಗ. ಎಮೋಷನ್ಸ್ ಎಲ್ಲಿಂದ ಬರ್ತವೆ? ಮನಸ್ಸಿಂದ ಬರ್ತವೆ ಭಾವನೆಗಳು. ಆ ಭಾವನೆಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ದುಃಖ ತಂದ್ಕೊಂತೀವಿ, ಎಕ್ಸ್ಪ್ರೆಸ್ ಮಾಡದೆ ಕೂಡ ದುಃಖ ತಂದ್ಕೊಂತೀವಿ. ಯಾವಾಗ ಏನ್ ಮಾತಾಡ್ಬೇಕು ಮಾತಾಡಲ್ಲ, ಯಾವಾಗ ಏನ್ ಮಾತಾಡ್ಬಾರ್ದು ಮಾತಾಡ್ತೀವಿ, ಯಾವಾಗೂ ದುಃಖ ತಂದ್ಕೊಂತೀವಿ. ಇವೆಲ್ಲ ಯಾಕಾಗ್ತಾವ ಅಂತಂದ್ರೆ ನಮ್ಮ ಜೊತೆ ನಾವು ಒಂದಾಗಲ್ಲ. ದಿಟದಿಂದ ನಾವು ನಮ್ಮನ್ನ ನಾವು ಕಾಣಲ್ಲ, ದಿಟದಿಂದ ನಮ್ಮನ್ನ ನಾವು ನೋಡ್ಕೊಳಲ್ಲ, ಶ್ರದ್ಧೆಯಿಂದ ನಮ್ಮೊಳಗೆ ಏನ್ ನಡೀತಿದೆ ಅದನ್ನ ಗಮನಿಸಲ್ಲ ನಾವು. ನಮ್ಮ ಜೊತೆ ನಾವು ಒಂದಾದ್ರೆ ಮುಗೀತಿ, ಏನು ದುಃಖ ಇಲ್ಲ, ಏನು ಸಮಸ್ಯೆಗಳಿಲ್ಲ. ಯಾಕಂದ್ರೆ ಆತ್ಮ ಯಾವತ್ತು ಕರೆಕ್ಟ್ ಆಗಿ ಹೇಳ್ತಾ ಇರುತ್ತೆ, ಇಂಟ್ಯೂಷನ್ ಕೊಡ್ತಾ ಇರುತ್ತೆ, ಇಂಟ್ಯೂಷನ್ ಪರ್ಫೆಕ್ಟ್ ಆಗಿರುತ್ತೆ. ಬ್ರಹ್ಮ ಅದು, ತಪ್ಪು ಮಾಡಕ್ ಹೆಂಗ್ ಸಾಧ್ಯ? ಅಲ್ಲ ಮಾಸ್ಟರ್ಸ್? ನೋಡಿ, ಫಸ್ಟ್ ವಚನದಿಂದ ಏನ್ ಅರ್ಥ ಮಾಡ್ಕೊಂಡ್ವಿ ನಾವು, ಈ ಪಂಚಭೂತಿಗಳಿಗೆ ಸಂಬಂಧಿಸ್ತಾರಲ್ಲ ಅಂತ ಗೊತ್ತಾಯ್ತು. ನಿಸ್ಸಂಗಿ ನಾವು, ಒಬ್ಬನೇ, ಬಟ್
ನಿತ್ಯ ನಿರಂಜನ. ನೋಡಿ, ನಿತ್ಯ ಯಾವತ್ತಿರ್ತಕ್ಕಂಥ ನಿರಂಜನ, ನನಗೆ ಯಾವತ್ತೆಲ್ಲ ಬೇಕಂದ್ರೆ ಜನ್ಮ ತಗೋಬಹುದು, ಶಾಶ್ವತವಾದಂತಕ್ಕಂಥ ಅಂತನು ಏನು ನನಗೆ ಲಿಮಿಟೇ ಇಲ್ಲ. ಘನವ ಕಂಡಯ್ಯ. ನೋಡಿ, ಬ್ರಹ್ಮಾಂಡ ನಾನು, ಬ್ರಹ್ಮಾಂಡ ಜೊತೆ ಒಂದಾದೆ ನಾನು. ಇಷ್ಟು ಇಷ್ಟು ವಿಷಯ ನಮ್ಮಲ್ಲಿ ಇರ್ಬೇಕಾದ್ರೆ ಯಾಕೆ ದುಃಖ, ಯಾಕೆ ಬೇಜಾರು ಅಲ್ವಾ? ಇದೇ ಗೊತ್ತಿಲ್ಲ ಸಮಾಜದಲ್ಲಿ, ಹಂಗಾಗಿ ದುಃಖದಲ್ಲಿದ್ದಾರೆ ಅಷ್ಟೇ. ಎಂತ ದೊಡ್ಡದು ಧ್ಯಾನ. ನಮ್ಮ ಗುರುಗಳು ಎಂಥ ವಿಷಯ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಹ ನಮ್ಮ ಜೊತೆ ನಾವು ಒಂದಾಗ್ಬೇಕು. ದಿನಾ ಒಂದಾಗ್ತೀವಿ ನಾವು, ಧ್ಯಾನ ಮಾಡಿ 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 ಏನಾಗ್ತೀವಿ, ನಮ್ಮ ಜೊತೆ ಒಂದಾಗ್ತೀವಿ. ನಮ್ಮ ಜೊತೆ ನಾವು ಒಂದಾದ್ರೆ ಅನಾರೋಗ್ಯ ಹೋಗುತ್ತೆ, ದುಃಖ ಹೋಯ್ತು, ಬೇಜಾರು ಹೋಯ್ತು, ಸಿಟ್ಟು ಹೋಯ್ತು, ಅನ್ನೆಸರಿ ಎಮೋಷನ್ಸ್ ಹೋದ್ವು. ನಮಗೆ ಗೊತ್ತಾಯ್ತು, ಏನ್ ಗೊತ್ತಾಯ್ತು? ಇದೇ ನನ್ನ ನೆಲೆ. ಏನ್ ಗೊತ್ತಾಯ್ತು? ನಾನು ಆತ್ಮ, ಸ್ವಭೂಮಿ, ಅದೇ ನಾನು. ನಾನು ನಾನು ಈ ಬ್ರಹ್ಮಾಂಡನೇ ನಾನು. ನಾವು ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ಅನ್ಕಂತೀವಿ ಈ ದೇಹ ನಾವ್ ಅನ್ಕಂತೀವಿ, ಈ ಮನುಷ್ಯ ನಾವ್ ಅನ್ಕಂತೀವಿ. ಅಲ್ಲಿ ದುಃಖ ಬಂತು. ನಾನು ಇದಲ್ಲ, ನಂದು ಏನು ಅಲ್ಲ ಅಂತಂದ್ರೆ ಎಲ್ಲ ನಂದಾಯ್ತು. ನಂದು ಏನು ಅಲ್ಲ ಅಂತಂದ್ರೆ ಎಲ್ಲ ನಂದಾಯ್ತು. ನೋಡಿ ಹೆಂಗಿದೆ ವಿಷಯ. ಇಷ್ಟೇ. ಅದೇ ಸ್ವಸ್ವರೂಪ, ಗುಹೇಶ್ವರ, ಖಾಲಿ. ಖಾಲಿ ಮಾಸ್ಟರ್ಸ್, ಎಲ್ಲರೂ ಖಾಲಿನೇ. ನಾವು ಶೂನ್ಯ ಅಂತ ಗೊತ್ತಾದ್ರೆ ಎಲ್ಲ ನಾವು ಆಗ್ತೀವಿ. ಸಮಾಜ ಯಾಕೆ ಹೊಡೆದಾಡ್ತಿದೆ ಅಂತಂದ್ರೆ ಅದು ನಂದು, ಇದನ್ನೊಂದು ಅನ್ಕೊಂಡು ಏನು ಇಲ್ದಂಗ ಆಗ್ತಿದೆ ಅವರಿಗೆ. ನಾವೇನು ಇಲ್ಲ ಅಂತ ಗೊತ್ತಾಗ್ತಿದೆ, ಎಲ್ಲ ನಮ್ದಾಗತ್ತೆ. ಹೆಂಗಿದೆ ವಿಷಯ ನೋಡಿ. ಇದೇ ಧ್ಯಾನ, ಇದೇ ಆಧ್ಯಾತ್ಮ. ಸೊ ಮಾಸ್ಟರ್ಸ್, ಈ ವಿಷಯಗಳು ತುಂಬಾ ಅದ್ಭುತವಾದ ವಿಷಯಗಳು. ಈ ವಿಷಯಗಳ ಜೊತೆ ನಾವು ಇರಕ್ಕೋಸ್ಕರನೇ ಧ್ಯಾನ ಮಾಡೋದು, ಇರಕ್ಕೋಸ್ಕರ ನಾವು ಈ ಸಜ್ಜನ ಸಂಗತಿ ಮಾಡೋದು. ಯಾವಾಗ್ಲೂ ಕೂಡ ನಮ್ ಜೊತೆ ನಾವು ಒಂದಾಗ್ಬೇಕು. ಅದೇ ಹೇಳೋದು. ಬೇರೆಯವ್ರಿಗೋಸ್ಕರ ನಾವ್ ಏನು ಮಾಡ್ಬೇಕಾಗಿಲ್ಲ. ನಮ್ ಜೊತೆ ನಮಗೋಸ್ಕರ ನಾವು ಮಾಡಿದ್ರೆ ಎಲ್ಲರಿಗೋಸ್ಕರ ಮಾಡ್ದಂಗೆ ನಾವು. ನಮ್ ಜೊತೆ ನಾವು ಒಂದಾಗ್ಬೇಕು ಫಸ್ಟ್. ಫಸ್ಟ್ ನಮ್ಮನ್ನ ನಾವು ತಿಳ್ಕೊಂಡ್ರೆ ಏನಾದ್ರೂ ಆ ಸೇವೆ ಕೂಡ ಅದ್ಭುತವಾಗಿ ಮಾಡ್ತೀವಿ ನಾವು. ಹಾಗಾಗಿ ಸಾಧನೆ ಸಾಧನೆ ಸಾಧನೆ, ಶ್ರದ್ಧೆಯಿಂದ ಸಾಧನೆ, ದಿಟದಿಂದ ಸಾಧನೆ. ದಿಟದಿಂದ ನಮ್ಮನ್ನ ನಾವು ನೋಡ್ಕೋಬೇಕು, ದಿಟದಿಂದ ನಮ್ಮನ್ನ ನಾವು ಕಾಣ್ಬೇಕು. ಏನ್ ನಡೀತಿದೆ ನಮ್ಮ ಒಳಗಡೆ, ಏನ್ ತಪ್ಪು ಮಾಡ್ತಿದೀವಿ, ಎಲ್ಲಿ ಎಡುತ್ತಾ ಇದೀವಿ, ನಮ್ಮನ್ನ ಚೆಕ್ ಮಾಡ್ಕೋಬೇಕು. ಇಷ್ಟೊತ್ತು ನಾವು ಈ ಧ್ಯಾನ ಕ್ಲಾಸ್ ಆಯ್ತು, ಈ ಸ್ವಾಧ್ಯಾಯ ಕ್ಲಾಸ್ ಆಯ್ತು, ಈ ಸಜ್ಜನ ಸಂಗತಿ ಆಯ್ತು. ಆಮೇಲೆ ಏನ್ ಮಾಡ್ಬೇಕು? ನಮ್ಮನ್ನ ನಾವು ಕಾಣಬೇಕು, ದಿಟದಿಂದ, ಶ್ರದ್ಧೆಯಿಂದ, ದಿಟದಿಂದ ನಮ್ಮನ್ನ ನಾವು ನೋಡ್ಕೋಬೇಕು. ಏನ್ ಮಾಡ್ತಿದ್ವಿ ಚೆಕ್ಕು. ಎಲ್ಲಿ ನನಗೆ ಮಾಯ ಟ್ರಿಗರ್ ಮಾಡ್ತಾ ಇದೆ, ಮಾಯ ನಾನು ಎಲ್ಲಿ ದಾರಿ ತಪ್ಪಿಸ್ತಿದೆ. 2 ಗಂಟೆ ಧ್ಯಾನ, ಮಿಕ್ಕಿ ಟೈಮ್ ಎಲ್ಲ ಟೆಸ್ಟು. ಅದೇ ಶ್ರದ್ಧೆ, ದಿಟ ಅಲ್ಲ ಮಾಸ್ಟರ್ಸ್? ಸೊ ದಯವಿಟ್ಟು ಇದನ್ನ ಮಾಡೋಣ. ಅವಾಗೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ. ಅದೇ ನಮ್ಮ ಆ ಒಂದು ಸ್ವಭೂಮಿ ಏನಿದೆ, ನಮ್ಮ ಭೂಮಿ. ಇಲ್ಲಿಂದ ನಾವು ಮೇಲೆ ಹೋಗಿ ಬಂದಿದ್ದೀವಿ. ಇಲ್ಲಿ ಸ್ಕೂಲು, ಮೇಲೆ ಯೂನಿವರ್ಸಿಟಿ ಇದೆ, ಅಲ್ಲಿಗೆ ಹೋಗಿ ಬಂದಿದ್ದೀವಿ. ಈ ಸ್ಕೂಲ್ ಪಾಸ್ ಆದ್ರೆ ಏನಾಗುತ್ತೆ? ನೆಕ್ಸ್ಟ್ PUC ಹೋಗ್ತೀವಿ, PUC ಆದ್ಮೇಲೆ ಡಿಗ್ರಿಗೆ ಹೋಗ್ತೀವಿ, ಡಿಗ್ರಿಗೆ ಹೋಗಿ ಯೂನಿವರ್ಸಿಟಿಗೆ ಹೋಗ್ತೀವಿ. ಅಂದ್ರೆ ಹೈಯರ್ ವರ್ಲ್ಡ್ಸ್ ಹೋಗ್ತೀವಿ ಅಂತ ಅರ್ಥ. ಮೇಲೆ ಎಷ್ಟೆಷ್ಟೋ ಇದೆ ಜ್ಞಾನ ತಿಳ್ಕೊಳ್ಳೋದು. ಇದು ಸ್ಕೂಲ್ ಇದಷ್ಟೇ ಭೂಮಿ. ಮೇಲೆ ಹೈಸ್ಕೂಲ್ ಇದಾವೆ, ಡಿಗ್ರಿ ಇದಾವೆ, ಯೂನಿವರ್ಸಿಟಿಗಳಿದಾವೆ. ಅದೇ ನಮ್ಮ ಸ್ವಭೂಮಿ. ಯೂನಿವರ್ಸಿಟಿ ನಮ್ಮ ಸ್ವಭೂಮಿ ಇದೆಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್.